ಹಾಯ್ ಫ್ರೆಂಡ್ಸ್, ನೋಡಿ ನಾವು ಹೆಸರು ಬೇಳೆ ಪರೋಟ ಎಷ್ಟು ಸಾಫ್ಟ್ ಆಗಿ ಎಷ್ಟು ಲೇಯರ್ ಆಗಿ ಬಂದಿದೆ. ಇದೇ ರೀತಿ ನಾವು ಸುಲಭವಾಗಿ ಮಾಡಿಕೊಳ್ಳಬಹುದು. ವೆಲ್ಕಮ್ ಟು ಮಯು ಕುಕಿಂಗ್ ವಿಲೇಜ್ಗೆ ಸ್ವಾಗತ. ನಾವು ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳಬಹುದು. ಮೊದಲು ಒಂದು ಕುಕ್ಕರಿಗೆ 1 ಕಪ್ ಹೆಸರು ಬೇಳೆಯನ್ನು ಹಾಕಿಕೊಳ್ಳಿ. ನೋಡಿ, ಈ ರೀತಿ ಹೆಸರು ಬೇಳೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ನೀರನ್ನು ಹಾಕಿ ತೊಳೆದುಕೊಳ್ಳಿ. ಒಂದು ಸಲ ತೊಳೆದುಕೊಂಡರೆ ಸಾಕಾಗುತ್ತದೆ. ನೋಡಿ, ಚೆನ್ನಾಗಿ ಕೈಯಿಂದ ಹೆಸರು ಬೇಳೆಯನ್ನು ಉಜ್ಜಿ ಚೆನ್ನಾಗಿ ತೊಳೆದುಕೊಳ್ಳಿ. ನೋಡಿ, ಎಷ್ಟು ಬಿಳಿಯ ನೀರು ಹೋದ ನಂತರ ಸಾಕಾಗುತ್ತದೆ. ನೋಡಿ, ಇದಕ್ಕೆ ಹೆಸರು ಬೇಳೆ ಬೇಯಷ್ಟು ನೀರನ್ನು ಹಾಕಿಕೊಳ್ಳಿ. ಸಪ್ಪೆ ಸುಲಿದು ಕಟ್ ಮಾಡಿರುವ 2 ಆಲೂಗಡ್ಡೆಯನ್ನು ಹಾಕಿಕೊಳ್ಳಿ. ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಗ್ಯಾಸ್ ಮೇಲೆ ಇಡಿ. ಗ್ಯಾಸ್ ಮೇಲೆ ಬೇಯಲು ಬಿಡಬೇಕು. 3 ವಿಜಲ್ ಬಂದರೆ ಸಾಕಾಗುತ್ತದೆ. ಇಲ್ಲಿ ಹೆಸರುಬೇಳೆ ತುಂಬ ಚೆನ್ನಾಗಿ ಬೆಂದಿರಬೇಕು. ಎಷ್ಟು ಸಾಫ್ಟಾಗಿ ಹೆಸರುಬೇಳೆ ಬೇಯುತ್ತದೆ ಅಷ್ಟು ಚೆನ್ನಾಗಿ ಪರೋಟ ಇಲ್ಲಿ ಬರುತ್ತದೆ. ನೋಡಿ, 3 ವಿಜಲ್ ಬಂದ ನಂತರ ತಣ್ಣಗಾಗಲು ಬಿಡಿ. ಸ್ವಲ್ಪ ತಣ್ಣಗಾದರೆ ಸಾಕಾಗುತ್ತದೆ. ನಾವು ಪರತ್ತಲ್ಲಿ ಹಾಕಿಕೊಂಡು ತಣ್ಣಗಾಗಲು ಬಿಡಬೇಕು. ನೋಡಿ, ಇಲ್ಲಿ ಬೆಂದಿರುವ ಹೆಸರು ಬೇಳೆಯನ್ನು ಒಂದು ಪರಾತಿಗೆ ಹಾಕಿಕೊಳ್ಳಿ. ಈ ಹೆಸರು ಬೇಳೆ ಪರೋಟ ತುಂಬ ಸಾಫ್ಟಾಗಿ ಹಾಗೂ ಟೇಸ್ಟಿಯಾಗಿ ಬರುತ್ತದೆ. ಈ ಪರೋಟ ಜೊತೆ ನಮಗೆ ಪಲ್ಯ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ. ಮೊಸರಿನ ಜೊತೆ ಮಕ್ಕಳಿಗೆ ಟಿಫನಿಗೆ ಕೊಟ್ಟರೆ ಸಾಕಾಗುತ್ತದೆ ಹಾಗೂ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತದೆ. ನಾವು ಬೆಳಗ್ಗೆ ಮಾಡಿಕೊಂಡರೆ ಹಾಗೂ ಲಂಚಿಗೆ ಅಥವಾ ರಾತ್ರಿ ಊಟಕ್ಕೆ ಮಾಡಿಕೊಂಡರೂ ನಡೆಯುತ್ತದೆ. ನೋಡಿ, ಹೆಸರು ಬೇಳೆಯ ಪೇಸ್ಟನ್ನು ಪರತಿಗೆ ಹಾಕಿದ ನಂತರ 1 ಸ್ಪೂನ್ ಸಹಾಯದಿಂದ ಎಲ್ಲವನ್ನು ಪೇಸ್ಟ್ ಮಾಡಿಕೊಳ್ಳಿ. ಆಲೂಗಡ್ಡೆ ಇರುವುದರಿಂದ ಎಲ್ಲವನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಬೇಕು. ತಣ್ಣಗಾದ ನಂತರ ಇದಕ್ಕೆ 1 ಗ್ಲಾಸ್ ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೂ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿಕೊಳ್ಳಿ. ಇದಕ್ಕೆ 1 ಚಿಟಿಕೆ ಅರಿಶಿನ ಪುಡಿ ಹಾಕಿಕೊಳ್ಳಿ. ಏಕೆಂದರೆ ಮೊದಲೇ ಅರಿಶಿನ ಹಾಕಿರುವುದರಿಂದ ನೋಡಿಕೊಂಡು ಹಾಕಿಕೊಳ್ಳಿ. ಇದಕ್ಕೆ 1 ಸ್ಪೂನ್ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿಕೊಳ್ಳಿ. ನಂತರ ಅರ್ಧ ಸ್ಪೂನ್ ಅಜ್ವಾನನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕಿಕೊಳ್ಳಿ. ಇದರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತದೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕಿಕೊಳ್ಳಿ. ಈ ಪರೋಟ ಅಂತೂ ತುಂಬ ಟೇಸ್ಟಿಯಾಗಿ ಹಾಗೂ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ನೋಡಿ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಿಕೊಳ್ಳಿ. ಇದು ಬೆಂದ ನಂತರ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ನೋಡಿ, ಈ ರೀತಿ ಹಾಕಿದ ನಂತರ ಎಲ್ಲವೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ನಾವು ಬೇಳೆಯಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತದೆ ಅಷ್ಟನ್ನು ಮಾತ್ರ ಹಾಕಿಕೊಳ್ಳಬೇಕು. ನಾನು ಇಲ್ಲಿ 1 ಕಪ್ ಹೆಸರು ಬೇಳೆಗೆ 1 ಗ್ಲಾಸ್ ನಿಮಗೆ ಅಳತೆ ಹೇಳುತ್ತಿದ್ದೇನೆ. ಅಷ್ಟೊಂದು ಹಾಕಿಕೊಂಡರೆ ಸಾಕಾಗುತ್ತದೆ. ನೋಡಿ, ಸ್ವಲ್ಪ ನೀರು ಹಾಕಿಕೊಂಡು ನಾದಿಕೊಳ್ಳಬೇಕು. ತುಂಬ ಏನು ನೀರು ಹಾಕಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಈ ರೀತಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಯಾವ ಅಳತೆಯಲ್ಲಿ ಹೆಸರುಬೇಳೆ ತೆಗೆದುಕೊಂಡಿದ್ದೇವೆ ಅದೇ ಅಳತೆಯಲ್ಲಿ 1ರಷ್ಟು ನೀರನ್ನು ಹಾಕಿಕೊಂಡರೆ ಸಾಕಾಗುತ್ತದೆ. ನೋಡಿ, ಈ ರೀತಿ ಎಲ್ಲವನ್ನು ಚೆನ್ನಾಗಿ ನಾದಿಕೊಳ್ಳಿ. ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದುತ್ತೇವೆ ಅದೇ ರೀತಿ ನಾದಿಕೊಂಡರೆ ನಡೆಯುತ್ತದೆ. ಸ್ವಲ್ಪ ಹೊತ್ತು ಚೆನ್ನಾಗಿ ನಾದಿಕೊಳ್ಳಿ. ನೋಡಿ, ಇಷ್ಟೊಂದು ನಾದಿಕೊಂಡರೆ ಸಾಕಾಗುತ್ತದೆ. ಇದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಎಣ್ಣೆ ಹಚ್ಚುವುದರಿಂದ ತುಂಬ ಲೇಯರ್ ಆಗಿ ಪರೋಟ ರೆಡಿಯಾಗುತ್ತದೆ ಹಾಗೂ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿದ ನಂತರ ನಾವು ಉಂಡೆಗಳನ್ನು ಮಾಡಿಕೊಳ್ಳಬೇಕು. ಚಪಾತಿ ಹಿಟ್ಟು ಯಾವ ರೀತಿ ತೆಗೆದುಕೊಳ್ಳುತ್ತೇವೆ ಅದೇ ರೀತಿ ಉಂಡೆಗಳ ಆಕಾರದಲ್ಲಿ ತೆಗೆದುಕೊಳ್ಳಿ. ನಿಮಗೆ ಯಾವ ಆಕಾರದಲ್ಲಿ ಯಾವ ಸೈಜ್ನಲ್ಲಿ ಬೇಕು ಆ ಆಕಾರದಲ್ಲಿ ಉಂಡೆಯನ್ನು ತೆಗೆದುಕೊಂಡರೆ ನಡೆಯುತ್ತದೆ. ನೋಡಿ, ನಾನು ಇಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಮಾಡ್ತಾ ಇರುವುದರಿಂದ ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ತೆಗೆದುಕೊಂಡಿದ್ದೇನೆ. ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿದ ನಂತರ ಪಕ್ಕಕ್ಕಿಡಿ. ಈಗ ನಾವು ಪರೋಟ ಮಾಡಿಕೊಳ್ಳಬೇಕು. ಸ್ವಲ್ಪ ಒಣ ಹಿಟ್ಟಿನಲ್ಲಿ ಎದ್ದಿಕೊಂಡು ಪರೋಟ ಲಟ್ಟಿಸಿಕೊಳ್ಳಿ. 4 ಲೇಯರ್ ಮಾಡುವುದರಿಂದ ತುಂಬ ಸಾಫ್ಟಾಗಿ ಬರುತ್ತದೆ.
ನೋಡಿ ಇಷ್ಟೊಂದು ಲಟ್ಟಿಸಿದ ನಂತರ ಪೂರಿಯಷ್ಟು ಲಟ್ಟಿಸಿದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸಿಕೊಂಡು ಫೋಲ್ಡ್ ಮಾಡಿಕೊಳ್ಳಿ. ನಾವು ಚಪಾತಿ ಯಾವ ರೀತಿ ಫೋಲ್ಡ್ ಮಾಡುತ್ತೇವೆ ಅದೇ ರೀತಿ ಫೋಲ್ಡ್ ಮಾಡಿಕೊಳ್ಳಿ. ಈ ರೀತಿ ಮಾಡಿದ ನಂತರ ಪರೋಟ ರೀತಿ ಲಟ್ಟಿಸಿಕೊಳ್ಳಿ. ಸ್ವಲ್ಪ ಈ ಪರೋಟ ದಪ್ಪ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನೋಡಿ ಈ ರೀತಿ ಪರೋಟವನ್ನು ಲಟ್ಟಿಸಿಕೊಳ್ಳಿ. ತುಂಬ ಸುಲಭವಾಗಿ ಲಟ್ಟಿಸಿಕೊಳ್ಳಬಹುದು ಹಾಗೂ ಇದು ಸ್ವಲ್ಪನೂ ಮುರಿಯುವುದಿಲ್ಲ. ತುಂಬ ಸಾಫ್ಟಾಗಿ ಪರೋಟ ರೆಡಿಯಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಮಾಡಿಕೊಳ್ಳಿ. ನೋಡಿ ಇಷ್ಟೊಂದು ಲಟ್ಟಿಸಿದ ನಂತರ ಗ್ಯಾಸ್ ಮೇಲೆ ಒಂದು ತವನಿಟ್ಟು ಅದು ಕಾಯಲು ಬಿಡಿ. ತವ ಚೆನ್ನಾಗಿ ಕಾದಿರಬೇಕು. ತವ ಕಾದ ನಂತರ ಮಾಡಿರುವ ಪರೋಟವನ್ನು ಹಾಕಿಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರುವವರೆಗೂ ಬೇಯಿಸಿಕೊಳ್ಳಿ. ಈ ಪರೋಟ ಮಕ್ಕಳ ಟಿಫಿನಿಗೂ ಕೊಡಬಹುದು. ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ಹೆಸರುಬೇಳೆ ಇರುವುದರಿಂದ ಮಕ್ಕಳೇನು ಅದರ ಪಲ್ಯ ತಿನ್ನುವುದಿಲ್ಲ. ಈ ರೀತಿ ಪರೋಟ ಮಾಡಿಕೊಟ್ಟರೆ ತುಂಬ ಒಳ್ಳೆಯದು. ನಾವು ಬೇಳೆಯಿಂದ ಪರೋಟ ಮಾಡುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ಹಾಗೂ ತುಂಬ ಚೆನ್ನಾಗಿರುತ್ತದೆ. ಒಂದು ಸಲ ನೀವು ಈ ರೀತಿ ಮಾಡಿಕೊಳ್ಳಿ. ನಿಮಗಂತೂ ತುಂಬ ಇಷ್ಟವಾಗುತ್ತದೆ. ಮಕ್ಕಳು ಬೇಡಿ ತಿನ್ನುತ್ತಾರೆ. ಒಂದು ಪರೋಟ ತಿನ್ನುವ ಜಾಗದಲ್ಲಿ 2 ಪರೋಟ ತಿನ್ನುತ್ತಾರೆ. ಮಿಕ್ಕಿರುವ ಎಲ್ಲ ಹಿಟ್ಟಿನಿಂದ ಇದೇ ರೀತಿ ಪರೋಟ ಮಾಡಿಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತದೆ. ಮನೆಯಲ್ಲಂತೂ ಎಲ್ಲರೂ ತುಂಬ ಇಷ್ಟಪಡುತ್ತಾರೆ. ನೋಡಿ ಈ ರೀತಿ ಪರೋಟ ಎಲ್ಲ ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಈ ಪರೋಟ ಅಂತೂ ಇದಕ್ಕೆ ಏನೂ ಇಲ್ಲದಿದ್ದರೂ ಹಾಗೆ ತಿನ್ನಬಹುದು. ಸ್ವಲ್ಪ ತುಪ್ಪ ಹಾಕಿಕೊಂಡು ತಿಂದರೂ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ಬೆಳಗ್ಗೆ ಮಾಡುವುದರಿಂದ ಸಾಯಂಕಾಲದವರೆಗೆ ತುಂಬ ಸಾಫ್ಟಾಗಿ ಇರುತ್ತದೆ. ಒಂದು ಸಲ ಈ ರೀತಿ ಮಾಡಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ. ನಿಮಗೆ ಈ ಪರೋಟ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇದೇ ರೀತಿ ನೀವು ಒಂದು ಸಲ ಮಾಡಿಕೊಳ್ಳಿ. ನೋಡಿ ನಾನು ಬೆಳಗ್ಗೆ ಮಾಡುವುದರಿಂದ ನನ್ನ ಮಗುವಿಗೆ ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಬಾಕ್ಸ್ನಲ್ಲಿ ಹಾಕಿ ಕೊಡಬಹುದು. ತುಂಬ ಸಾಫ್ಟಾಗಿ ಇರುತ್ತದೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಡುತ್ತಾರೆ. ನಿಮ್ಮ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಒಂದು ಸಲ ಈ ರೀತಿ ಮಾಡಿ ಕೊಡಿ. ಥ್ಯಾಂಕ್ ಯು.